ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿವಾದ. ಇವತ್ತು ಬೆಂಗಳೂರಿನಲ್ಲಿ ದಂಗಲ್ ಕುರಿತು ಶಾಂತಿ ಸಭೆ. ಪಥಸಂಚಲನ ಬಿಕ್ಕಟ್ಟು ನಿವಾರಿಸುವುದಕ್ಕೆ ಶಾಂತಿ ಸಭೆ. ಬೆಂಗಳೂರಿನ ಎಜಿ ಕಚೇರಿಯಲ್ಲಿ ಶಾಂತಿ ಸಭೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಆರ್ಎಸ್ಎಸ್ ಜಿಲ್ಲಾ ಸಂಚಾಲಕ ಸೇರಿದಂತೆ ಅಶೋಕ್ ಪಾಟೀಲ್, ಉಳಿದ ಸಂಘಟನೆಗಳ ಅರ್ಜಿದಾರರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಹಿಂದೆ ಅಕ್ಟೋಬರ್ 28ರಂದು ಕಲಬುರಗಿಯಲ್ಲಿ ನಡೆದಿದ್ದಂಥ ಸಭೆ ಇವತ್ತು ಮತ್ತೆ ಸಭೆ ಇದೆ, ಶಾಂತಿ ಸಭೆ ಅಂತ ಕರೆದಿದ್ದಾರೆ. ಇಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ, ಏನು ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪಟ್ಟಿಡ್ದು ಕೂತಿದ್ದಾರೆ, ನಮಗೂ ಅವಕಾಶ ಬೇಕು ಅಂತ. ಎಲ್ರಿಗೂ ಅವಕಾಶ ಕೊಡೋದು ಕಷ್ಟ ಆಗುತ್ತೆ. ಕಾನೂನು ಸುವ್ಯವಸ್ಥೆ ಹದಗೆಡಬಹುದಾದ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ಮನವೊಲಿಸಬೇಕು ಅಥವಾ ಯಾರಾದರೂ ಒಬ್ಬರಾದ್ರೂ ಇದರಿಂದ ಹಿಂದೆ ಸರಿಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯನ್ನ ಮಾಡಲಾಗುತ್ತೆ. ಏನು ನಿರ್ಧಾರವನ್ನು ಕೈಗೊಳ್ತಾರೆ, ಯಾವ ನಿರ್ಧಾರವನ್ನು ಪ್ರಕಟಗೊಳಿಸ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆರ್ಎಸ್ಎಸ್ ಜಿಲ್ಲಾ ಸಂಚಾಲಕರು ಸೇರಿ ವಿವಿಧ ಸಂಘಟನೆಗಳು ಯಾರೆಲ್ಲ ಮನವಿ ಮಾಡ್ಕೊಂಡಿದ್ದಾರೋ ಆ ಸಂಘಟನೆಯ ಮುಖ್ಯಸ್ಥರುಗಳು, ಪ್ರಮುಖರುಗಳು ಯಾರಿದ್ದಾರೋ ಅವರುಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶಾಂತಿ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ತೆಗೆದುಕೊಳ್ಬೇಕಲ್ವಾ. ಹಿಂದೆ ಒಂದು ಸಭೆ ನಡೆಸಿದ್ರು, ಶಾಂತಿ ಸಭೆ ಅಂತ, ಬಟ್ ಅದರಲ್ಲಿ ವರ್ಕೌಟ್ ಆಗಲಿಲ್ಲ, ಎಲ್ಲ ಒಂದೊಂದು ನಿರ್ಧಾರಕ್ಕೆ ಬರಲಿಲ್ಲ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇವತ್ತು ಒಂದು ಮಾತುಕತೆ ಅನ್ನೋದು ಇದೆ, ಶಾಂತಿ ಸಭೆ ಅಂತ, ಯಾರೆಲ್ಲ ಭಾಗಿಯಾಗ್ತಾರೆ, ಏನು ಚರ್ಚೆ ಆಗ್ಬೋದಂತ? ನೀತಿ, ಇವತ್ತು ಕಲಬುರಗಿಯ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಈ ಹಿಂದೆ ನಡೆದಂತ ಸಭೆಗಳಲ್ಲಿ ಒಮ್ಮತ ಮೂಡದ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ಗಲಾಟೆ ಕೂಡ ಆಗಿತ್ತು. ಹಾಗಾಗಿ ಎಲ್ಲವನ್ನೂ ನಿಭಾಯಿಸೋದಕ್ಕೋಸ್ಕರ ಈಗ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿರುವಂತದ್ದು ಅಂದ್ರೆ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಇವತ್ತು ಅಡ್ವೊಕೇಟ್ ಜನರಲ್ ಅವರ ನೇತೃತ್ವದಲ್ಲಿ ಇವತ್ತು ಶಾಂತಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಕಳೆದ ಬಾರಿ ಸಭೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಉಳಿದ ಬೇರೆ ಬೇರೆ ಸಂಘಟನೆಗಳು ಹಾಗೂ ಆರ್ಎಸ್ಎಸ್ ಸಂಘಟನೆಗಳು ಭಾಗಿಯಾಗಿದ್ವು. ಅಲ್ಲಿ ಮಾತು ಕೂಡ ನಡೆದಿತ್ತು. ಅಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ಜಟಾಪಟಿ ಕೂಡ ಆಗಿತ್ತು. ಹಾಗಾಗಿ ಅಲ್ಲಿ ನಡೆದಿರುವಂತ ಒಂದು ಸಭೆ ಸಮರ್ಪಕವಾಗಿ ಒಂದು ವ್ಯವಸ್ಥೆ ಆಗಿರ್ಲಿಲ್ಲ. ಅಲ್ಲಿ ನಡೆದಂತ ಒಂದು ಸಭೆ ಕೂಡ ಅಲ್ಲಿ ಸಮರ್ಪಕವಾಗಿರ್ಲಿಲ್ಲ. ಹಾಗಾಗಿ ಇವತ್ತು ಒಂದು ಸಭೆಯನ್ನು ನಡೆಸಿ ಸಭೆಯ ಮೂಲಕ ತಮ್ಮ ಒಂದು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಇವತ್ತು ಶಾಂತಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ಸರ್ಕಾರದಿಂದಲೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದಾದರೂ ಒಂದು ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ, ಪಥಸಂಚಲನ ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕು ಎಂಬ ನಿಯಮವನ್ನ ಹೊರಡಿಸಲಾಗಿದೆ, ಸೂಚನೆಯನ್ನ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಕೂಡ ತನ್ನ ಪಥಸಂಚಲನ ಮಾಡೋದಕ್ಕೆ ಕೋರ್ಟ್ ಮೆಟ್ಲೇರಿತ್ತು. ಎಲ್ಲವನ್ನೂ ಪರಿಶೀಲಿಸಾಗಿ ಅಂದ್ರೆ ಏನು ಚಿತ್ತಾಪುರದಲ್ಲಿ ನಡೆಸಬೇಕಾದಂತ ಒಂದು ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಅಂದೇ ವಿವಿಧ ಸಂಘಟನೆಗಳು ಕೂಡ ಭೀಮ್ ಆರ್ಮಿ ಸೇರಿದಂತೆ ಉಳಿದ ಸಂಘಟನೆಗಳು ಕೂಡ ತಮಗೂ ಅವಕಾಶ ಕೊಡಬೇಕು, ಪ್ರತಿಭಟನೆಗೆ ಹಾಗೂ ಮೆರವಣಿಗೆಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದು. ಇದು ತೀವ್ರ ಜಟಾಪಟಿಗೂ ಕಾರಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಲೇರೋದ್ರಿಂದ ಕೋರ್ಟ್ ನಿರ್ದೇಶನದ ಮೇರೆಗೆ ಇವತ್ತು ಆರ್ಎಸ್ಎಸ್ ಸೇರಿದಂತೆ ವಿವಿಧ ಸಂಘಟನೆಗಳ ಜೊತೆ ಶಾಂತಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.